ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ಇವಾಗ ಹೇಳ್ಕೊಟ್ರಿ ಏನೇನು ಅಂತೇಳಿ ಒಂದು ಚಿಕ್ಕದಾಗಿ ನಾವು ಅದನ್ನು ತಿಳ್ಕೊಂಡಿದ್ದೀವಿ, ವಿಸ್ತರಣೆ ಮಾಡಿದ್ದೀರಾ. ಈಗ ನಿಮ್ಮ ಮುಂದಿನ ಚಿಕಿತ್ಸೆ ಯಾವ್ದು ಮಾಡ್ತೀರಾ ಅನ್ನೋದನ್ನು ನಮಗೆ ಹೇಳಿ. ಓಕೆ, ಸೊ ಮುಂದೆ ಇದರಲ್ಲಿ ನಾವು ಏನು ಮಾಡ್ಬೋದು ಸಂಮೋಹಿನಿ ವಿದ್ಯೆಯಲ್ಲಿ ಅಂತಂದರೆ, ಸಂಮೋಹನೆ ಅಂದರೆ ಅದನ್ನು ಸಂಮೋಹಿನಿ ಅಂದರೆ ಈಗ ನಾವು ವೇಟ್ ಮ್ಯಾನೇಜ್ಮೆಂಟಲ್ಲಿ ಮಾಡ್ಬೋದು. ಅದರಲ್ಲಿ ಒಂದು ಬರ್ತದೆ ವಿದ್ಯೆಯಲ್ಲಿ ವೇಟ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ ತೂಕನ ಕಡಿಮೆ ಮಾಡೋದು, ಬಾಡಿ ಸ್ಟ್ರಕ್ಚರಿಂಗ್ ಮಾಡೋದು. ಸೊ ನಾವು ಪ್ರತಿಯೊಂದು ಸೆಲ್ಸ್ನ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರೋಗ್ರಾಮಿಂಗ್ ಮಾಡೋದು. ಓಕೆ, ಹೇಗೆ ನಮಗೆ ನಾವು ವಾಸ್ತವದಲ್ಲಿದ್ದಾಗ ಕಾನ್ಷಿಯಸ್ಸಲ್ಲಿದ್ದಾಗ ನಮ್ಗೆ ಗೊತ್ತಾಗಲ್ಲ ಏನು ಮಾಡಬೇಕು, ಏನು ತಿನ್ನಬೇಕು, ಗೊತ್ತಿರುತ್ತೆ ಬಟ್ ಕೇಳಬೇಕಲ್ಲ. ನಮ್ಮದೆಲ್ಲ ಚಪ್ಪಲ್ಗಳು ಕೆಲವೊಂದು ಈ ಟೇಸ್ಟಿ ಬಡ್ಸು ಇರೋದ್ರಿಂದ ಅದು ಬೇಕು, ಇದು ತಿನ್ನಬೇಕು, ಅದು ತಿನ್ನಬೇಕು ಅಂತಾಗುತ್ತೆ. ಬಟ್ ಓವರ್ ವೇಟ್ ಆದಾಗ ಅವಾಗ ಅನ್ನಿಸುತ್ತೆ ಅದೇ ಒಬಿಸಿಟಿ ಜಾಸ್ತಿ ಆಯಿತು, ಓವರ್ ವೇಟ್ ಜಾಸ್ತಿ ಆಯಿತು. ಸೊ ನನ್ನ ಆರೋಗ್ಯದ ಮೇಲೆ ಸಮಸ್ಯೆ ಬೀಳ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ, ಸ್ಕಿನ್ ಟೋನ್ ಚೇಂಜ್ ಆಗ್ತಾ ಇದೆ, ಇವೆಲ್ಲ ಏನಾಗ್ತಾ ಇದೆ ಅಂದರೆ ನಮಗೆ ಗೊತ್ತಾಗಲ್ಲ. ಓಕೆ, ಒಂದು ರೀತಿಯಿಂದ ಇದೇನಪ್ಪ ನಾವು ಹೇಳಿದಾಗೆ ಡ್ರಗ್ಲೆಸ್ ಥೆರಪಿ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಿಂದ ಚಿಕಿತ್ಸೆ ಇಲ್ಲದೇ ಆರಾಮವಾಗಿ ನಿಮ್ಮ ಮೈಂಡನ್ನ ವಿದ್ಯೆ ಇದು ನಮ್ಮ ಫಿಸಿಕಲ್ ಫಿಟ್ನೆಸ್ಸಿಗೂ ನಿಮ್ಮ ಇದಕ್ಕೂ ಇದೊಂದು ಹತ್ತಿರದ ನಂಟಿದೆ. ಆದರೆ ಇದನ್ನು ನನಗೆ ಇವಾಗ ನೀವು ವಿಸ್ತಾರವಾಗಿ ಪೂರ್ತಿಯಾಗಿ ವಿಸ್ತರಿಸ್ಕೊಡಿ, ನಮ್ಮ ವೀಕ್ಷಕರು ಏನಿದ್ದಾರೆ ಅದನ್ನ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಚಾರ ಇದು. ಅದಕ್ಕಾಗಿ ನಂಗೆ ಇದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಬೇಕು ಮಾತುಗಳು. ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಅದು ನಿಮ್ಮ ವಿದ್ಯೆಯ ಒಂದು ಭಾಗ. ಇವಾಗ ನನ್ನ ಹತ್ರ ಸಾಕಷ್ಟು ಜನಗಳು ಕೇಳುವಂಥದ್ದು ಇದೇ ಪ್ರಶ್ನೆ, ನಮಗೆ ತೂಕ ಜಾಸ್ತಿ ಆಗಿದೆ, ನಾನು ತೂಕ ಕಮ್ಮಿ ಮಾಡ್ಕೊಳ್ಬೇಕು ಅಂತ. ನಮ್ಮ ಬೆಂಗಳೂರು ಅಂತಲ್ಲ, ಭಾರತ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಜನರಿಗೆ ಕೂಡ ನಾವು ಕಷ್ಟಪಡದೇನೆ ತೂಕಗಳನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತ ಒಂದು ಮನಸ್ಥಿತಿ ಇದೆ. ಆಮೇಲೆ ಕೆಲವು ಪ್ರಾಡಕ್ಟ್ಗಳು ಬಂದ್ಬಿಟ್ಟಿದೆ, ನಾನು ಅದನ್ನು ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಅವರ ವೈಯಕ್ತಿಕ ವಿಚಾರ, ಅದು ನಮಗೆ ಬೇಡ. ನನ್ನ ಹತ್ರ ಬರುವಂತಹ, ನಾನು ಅದಕ್ಕೆ ಮಕ್ಕಳನ್ನ ಇಟ್ಟುಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದೀನಲ್ಲ, ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರು ಓವರ್ ವೇಟಿಂದ ಬಳಲಬಾರ್ದು, BMI ಪ್ರಕಾರ ಜೀವನ ಮಾಡ್ಕೊಂಡು ಹೋಗ್ಬೇಕು, ಹೆಲ್ದಿ ವೇಟ್ ಮೇಂಟೈನ್ ಮಾಡಬೇಕು. ಇವಾಗ ಅನ್ಫಿಟ್ ಆಗಿರ್ತಾರೆ ಮಕ್ಕಳು, ತುಂಬ ಜನ ಅನ್ಫಿಟ್ ಆಗಿರ್ತಾರೆ. ಮ್ಯಾಕ್ಸಿಮಮ್ ಮಕ್ಕಳು ನಮ್ಮ ಹತ್ರ ಫಿಟ್ ಆಗಿ ಇರೋರು ಕಮ್ಮಿ ಬರೋದು, 1% ಎಲ್ಲೋ ಬರ್ಬೋದು, 99% ಅನ್ಫಿಟ್ ಇರ್ತಾರೆ. ಫಿಟ್ ಮಾಡಿ ಕಳಿಸಿದ್ದೀನಿ ನಾನು ತುಂಬ ಮಕ್ಕಳಿಗೆ, ಫಿಟ್ನೆಸ್ ಬಗ್ಗೆ ಹೇಳಿಕೊಟ್ಟು ಟ್ರೈನಿಂಗ್ಗಳನ್ನ ಕೊಟ್ಟು ನಾನು ಫಿಟ್ ಮಾಡಿ ಕಳಿಸಿರುವಂಥದ್ದಿದೆ. ಕೆಲವರು ನಮ್ಮ ಹತ್ರ ಜಗಳ ಮಾಡ್ಕೊಂಡು ಹೋಗಿರುವಂಥ ಸನ್ನಿವೇಶಗಳಿದೆ, ಯಾಕಂದರೆ ಅವರಿಗೆ ಕಾಯುವಂಥ ತಾಳ್ಮೆಗಳು ಇರಲ್ಲ ಇಂಥದ್ರಲ್ಲಿ. ಯಾಕಂದರೆ ಇವರಿಗೆ ಎಷ್ಟು ಈಸಿಯಾಗಿ ವೆಯ್ಟ್ಗಳನ್ನ ಜಾಸ್ತಿ ಮಾಡ್ಕೊತಾರೋ ಅದನ್ನು ಅಷ್ಟೇ ಈಸಿಯಾಗಿ ವೆಯ್ಟ್ಗಳನ್ನ ಕಮ್ಮಿ ಮಾಡಬೇಕು ಅಂತ ನಮ್ಮ ಫಿಸಿಕಲ್ ಫಿಟ್ನೆಸ್ಸಲ್ಲಿ ಈ ಥರ ಸಮಸ್ಯೆಗಳು ಬರ್ತವೆ. ಆದರೆ ನಿಮ್ಮ ವಿದ್ಯೆಯಲ್ಲಿರುವಂಥ ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ನಮಗೆ ವಿಸ್ತಾರವಾಗಿ ತಿಳಿಸ್ಕೊಡಿ, ಯಾವ ಥರ ಇರುತ್ತೆ. ಹೌದು, ಈಗ ನನ್ನ ಹತ್ರ ಬರುವಂಥ ಕೇಸ್ಗಳಲ್ಲಿ ಮೆಜಾರಿಟಿಯಾಗಿ ಈಗ ನೀವು ಹೇಳಿದಾಗೆ ರೈಸ್ ಆಗೋದು ಈಸಿ ಆಗಿಬಿಡ್ತಾರೆ, ಬಟ್ ಕಡಿಮೆ ಮಾಡ್ಕೋಬೇಕಂದಾಗ ಅವ್ರಿಗೆಲ್ಲ ಒಪ್ಪಲ್ಲ ಮನಸ್ಸು, ದೇಹ. ಇದರಿಂದ ಏನಾಗುತ್ತೆ, ಇದರ ಮಧ್ಯದಲ್ಲಿ ಒಂದು ಪ್ರಶ್ನೆ, ಇವಾಗ ಹುಟ್ಟಿದಂಥ ಮಕ್ಕಳು, ಚಿಕ್ಕ ಮಕ್ಕಳು ಬೈ ಬರ್ತೆ, ಅವ್ರನ್ನ ಚೆನ್ನಾಗಿ ಸ್ವಲ್ಪ ಊಟ ಗೀಟ ಎಲ್ಲ ಚೆನ್ನಾಗಿ ಕೊಟ್ಟು ಸಾಕಿರ್ತಾರೆ, ಮಕ್ಕಳು ಚಬ್ಬಿಯಾಗಿ ಬೆಳೆದಿರ್ತಾರೆ, ದಪ್ಪ ಆಗ್ತಾರೆ. ಓವರ್ ವೆಯ್ಟನ್ನ ಹಾಗೇ ಮುಂದುವರ್ಸ್ಕೊಂಡು ಬರ್ತಾರೆ. ಓವರ್ ವೆಯ್ಟ್ ಆಗಿ 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 ಏನಾಗುತ್ತೆ, ಅದು ಅವರಿಗೆ ಪೇರೆಂಟ್ಸ್ ಕೂಡ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಅವ್ರು ಕೇಳಿದಂಥದ್ದನ್ನು ಕೊಡ್ತಾರೆ ಮಕ್ಕಳಿಗೆ. ಇವತ್ತು ಏನಾಗಿದೆ ಅಂದರೆ, ಗಂಡ ಹೆಂಡತಿ ಇಬ್ಬರು ಕೆಲಸದಲ್ಲಿ ಇರ್ತಾರೆ, ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟುಬಿಟ್ರೆ ಅವರು ಕ್ಲಿಯರ್ ಆಗಿಬಿಡ್ತದೆ, ಒಂದು ಏನೋ ಸ್ನ್ಯಾಕ್ಸ್ ಕೊಟ್ಟರೆ ಕ್ಲಿಯರ್ ಆಗ್ತದೆ ಅಂತ ಈ ಥರ ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಮಕ್ಕಳ BMI ಬಗ್ಗೆ ಇವರು ಯೋಚನೆ ಮಾಡಲ್ಲ. ಈ ಹೆಲ್ದಿ ವೆಯ್ಟ್ ಆಗಿ ಅದು ಓವರ್ ವೆಯ್ಟ್ ಆಗಿ ಒಬೆಸಿಟಿ ಲೆವೆಲ್ ಕ್ರಾಸ್ ಆಗಿ ಹೋಗ್ತದಲ್ಲ, ಇದಕ್ಕೇನಾದರೂ ಹಳೆ ಜನ್ಮದ ಇದೇನಾದರೂ ಇದೆಯಾ, ಲಿಂಕ್ ಇದೆಯಾ? ಅಂದರೆ ನಾನು ಕೇಳ್ತಿರುವಂಥ ಯಾವ ಥರ ಅಂದರೆ, ನನ್ನ ಪ್ರಕಾರ ನಾನು ಫಿಸಿಕಲ್ ಫಿಟ್ನೆಸ್ ಟ್ರೈನರ್ ಆಗಿರೋದ್ರಿಂದ ನನ್ನ ತಿಳ್ಕೊಳ್ಳೋದ್ರಿಂದ ನೀವು ಪೇರೆಂಟ್ಸ್ಗಳು ಮಾಡ್ತಿರೋ ಮಿಸ್ಟೇಕ್ ಇದು ಆ ಫುಡ್ಡಿಂದನೇ ಆಗಿರುವಂಥದ್ದು ಅಂತ. ಒಬ್ಬ ಮಗು ಎಷ್ಟನೇ ಕ್ಲಾಸದು ಮಗು, ಒಂದು 5th ಸ್ಟ್ಯಾಂಡರ್ಡ್ ಇರ್ತಾನೆ ಅಂತ ಇಟ್ಕೊಳ್ಳಿ. ನಮ್ಮ ಹತ್ರ ಬಂದು ಒಂದು ಮಕ್ಕಳದೇ ಒಂದು ಉದಾಹರಣೆ ಕೊಡ್ಬೋದು. ನಾನು 5th ಸ್ಟ್ಯಾಂಡರ್ಡ್ ಹುಡುಗ, ಒಂದು 59 kg ಇರ್ತಾನೆ ಅವನು. 5ನೇ ಕ್ಲಾಸ್ ಮಕ್ಕಳು ಅಷ್ಟು ಇರೋದು, ತುಂಬ ಒಬೆಸಿಟಿ ಲೆವೆಲಲ್ಲಿ ಇದ್ದ. ನಾನು ಅವನನ್ನು ಫಿಸಿಕಲ್ ಟ್ರೈನಿಂಗ್ ಮೂಲಕನೇ 10-11 kg ವೆಯ್ಟ್ ಲಾಸ್ ಮಾಡಿಸಿರೋದು, ಅದೇ ಗ್ರೌಂಡಲ್ಲೇ ಮಾಡಿಸಿರೋದು, ನಾನು ಟ್ರೈನಿಂಗ್ ತೆಗಿತಿರೋ ಜಾಗದಲ್ಲೇ ಮಾಡಿಸಿರೋದು. ಅಲ್ಲ, ಅದಕ್ಕೇನಾದರೂ ನಂಟು ಇದೆಯಾ ಇದ್ರದ್ದು? ಅದರಲ್ಲಿ ನಂಟು ಅಂದರೆ ಅದರಲ್ಲಿ ಆ ಒಂದು ಪೋರ್ಷನ್ ಅಂಶಗಳು ಬಂದುಬಿಟ್ಟಿರ್ತದೆ. ಯಾಕಂದರೆ ಹಿಂದಿನಲ್ಲಿ ಅವರು ರಾಜಾರೋಷವಾಗಿ ಎಲ್ಲ ರೀತಿಯಿಂದ ಸವಲತ್ತುಗಳು ಸಿಕ್ಕಿರೋದ್ರಿಂದ ಯಾವುದನ್ನು ಕೇರ್ ಮಾಡಲಾರ್ದೇ, ಯಾರು ಹೇಳಿದ್ರೂ ಒಪ್ಪಲಾರ್ದೇ ಅವ್ರನ್ನ ಬೆಳೆಸಿದಂಥ ಜಲ್ಲೊಂದು
ಆ ಒಂದು ಪ್ಯಾಟರ್ನ್ ಏನಿದೆಲ್ಲ ಪ್ಯಾಟರ್ನ್ ಅಂತ ಯೂಸ್ ಮಾಡ್ತೀವಿ ಇದರಲ್ಲಿ, ಆ ಒಂದು ಪ್ಯಾಟರ್ನ್ ಕಂಟಿನ್ಯೂ ಆಗೋ ಸಾಧ್ಯತೆಗಳು ಇದ್ದಾವೆ. ಓಕೆ. ಆದರೆ ಅದು ಬಿಟ್ಟು ಈ ಒಂದು ಲೌಕಿಕ ಜ್ಞಾನದಲ್ಲಿ ಅಥವಾ ಈ ಒಂದು ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೂ ಗೊತ್ತಿರಲ್ಲ. ಅಂದರೆ ನಾರ್ಮಲಾಗಿ ಟೇಸ್ಟ್ ನೋಡ್ತಾ ಈಗಿರೋ ಫೆಸಿಲಿಟೀಸು, ಆನ್ಲೈನು, ಅಡಿಕ್ಷನ್ನು, ಟೇಸ್ಟು ಇವೆಲ್ಲ ಏನಾಗುತ್ತೆ ನಮ್ಮನ್ನು ಒಂದು ಕ್ರೇವಿಂಗ್ಸ್ ಜಾಸ್ತಿ ಮಾಡ್ತಾ ಇದ್ದಾಗ ಅದು ಗೊತ್ತಿಲ್ಲದೇ ಅವರು ಆ ಟ್ರಾಫಿಕ್ ಹೋಗ್ಬಿಟ್ಟಿರ್ತಾರೆ. ಹಳೆಯ ಟ್ರಾಫ್ ಇರ್ಬೋದು, ಈಗಿನ ಟ್ರಾಫ್ ಇರ್ಬೋದು, ಅವೆರಡು ಏನಾಗುತ್ತೆ ಒಂದೇ ಲೆವೆಲಲ್ಲಿ ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಒಂದು ಲೆವೆಲ್ ಆಫ್ ಇದರಲ್ಲಿ ಬಂದಾಗ ಅವ್ರಿಗೆ ಅವಾಗ ಅರಿವಾಗುತ್ತೆ, ಅವರೇ ನನಗೆ ಏನೋ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು, ಇನ್ನು ನಾನು ಕಂಟಿನ್ಯೂ ಮಾಡಿದರೆ ಇದೇ ವೇಟ್ನ ನನಗೆ ಎಲ್ಲ ರೀತಿಯಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅವಾಗ ಅವರು ಸ್ಟಾರ್ಟ್ ಮಾಡ್ತಾರೆ, ಏನು ಈ ಜೀರಿಗೆ ಕಷಾಯ ಕುಡಿಯೋದು, ಒಂದೊತ್ತು ಊಟ ಬಿಟ್ಬಿಡೋದು, ಆಮೇಲೆ ತರಕಾರಿ ತಿಂದರೆ ತರಕಾರಿ ತಿಂದ್ಬಿಡೋದು, ಹಣ್ಣು ಯೂಟ್ಯೂಬಲ್ಲಿ ಚಾನಲ್ ಅವೆಲ್ಲ ಭಾರಿ ಆ ಟೈಪ್ ಎಲ್ಲ ಮಾಡಬಾರ್ದು. ಯಾಕಂದರೆ ನಿಮ್ಮದು ಒಂದು ಪ್ರಾಪರ್ ಕೋಚು, ಪ್ರಾಪರ್ ಗೈಡ್ ಇಲ್ದೇ ಯಾವುದೇ ಕಾರಣಕ್ಕೂ ಆರೋಗ್ಯದ ಮೇಲೆ ನೀವೇ ಡಿಸೈಡ್ ಮಾಡಬೇಡಿ ಅಂತ ನನ್ನದೊಂದು ರಿಕ್ವೆಸ್ಟ್. ಸೊ ಇದು ಏನಾಗುತ್ತೆ ಅಂದರೆ ಇನ್ಕಂಪ್ಲೀಟ್ ನಾಲೆಜ್, ನಿಮಗೆ ಪೂರ್ತಿ ಅದ್ರ ಬಗ್ಗೆ ಗೊತ್ತಿಲ್ಲ, ನಿಮ್ಮ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ನೀವೇ ನಿರ್ಧಾರಗಳನ್ನ ತಗೋಬೇಡಿ. ಯಾರ್ದಾದ್ರೂ ಸಲಹೆ ತೊಗೊಳ್ಳಿ, ಯಾರ್ದಾದ್ರೂ ಗೈಡೆನ್ಸ್ ತೊಗೊಳ್ಳಿ, ಅಥವಾ ನಿಮ್ಮ ಕೋಚ್ ಆಗಿರ್ಬೋದು, ನಿಮ್ಮ ಮಾರ್ಗದರ್ಶನ ತೋರಿಸೋರಾಗಿರ್ಬೋದು. ಸೊ ಅಂಥ ವ್ಯಕ್ತಿಗಳನ್ನು ನೀವು ಸಲಹೆ ತೊಗೊಂಡು ಅವ್ರು ಏನು ಗೈಡ್ ಮಾಡ್ತಾರೆ ಅದ್ರ ಪ್ರಕಾರ ಮಾಡಿ. ಒಂದಾಯಿತು. ಈ ಸಂವಹನ ವಿದ್ಯೆಯಲ್ಲಿ ಹೀಗೆ ಯಾಕಪ್ಪ ನಮ್ಮದು ವೆಯ್ಟ್ ಮ್ಯಾನೇಜ್ಮೆಂಟ್ ಬಂತು ಇದನ್ನಂದರೆ ಇದರಲ್ಲಿನೂ ನಾವು ಮಾಡ್ಬೋದು. ಇದರಲ್ಲಿ ನಮ್ಮ ಮೂಲ ಉದ್ದೇಶ ಏನು, ಎಲ್ಲ ಟಾಪಿಕ್ಕು ಎಲ್ಲಿಂದ ಹುಟ್ಟೋದು, ನಮ್ಮ ಒಳಗಡೆ ಮನಸ್ಸಿನಿಂದ ಹುಟ್ಟೋದು. ಸೊ ನಮ್ಮ ಮನಸ್ಸು ಯಾವಾಗ ನಾವು ನಿಯಂತ್ರಣಗೊಳಿಸ್ತೀವಿ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರುತ್ತ ವಿಚಾರ. ಸೊ ಯಾವಾಗ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಅಂತ ಬಂದಾಗ ಆಹಾರ ಪದ್ಧತಿಯಲ್ಲಿ ನಮಗೆ ಎಲ್ಲಿ ಹುಟ್ಟುತ್ತಾ ಇದೆಯೋ ಅದನ್ನು ಮೂಲ ಕಂಡುಹಿಡಿದು, ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಟ್ರೈನ್ ಮಾಡಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು, ಇದು ನಿನ್ನ ದೇಹಕ್ಕೆ ಒಳ್ಳೆಯದಾ, ಇದು ಸೆಟ್ ಆಗುತ್ತಾ, ಇದೇನು ಮಾಡ್ತಾ ಇದೆ, ಇದರಿಂದ ನಿಮ್ಗೆ ಆಗೋ ಅಡ್ಡ ಪರಿಣಾಮಗಳೇನು, ಎಲ್ಲ ಒಂದು ಸಬ್ಕಾನ್ಷಿಯಸ್ ಪ್ರೋಗ್ರಾಮಿಂಗ್ ಮಾಡ್ತಾ ಅವರಿಗೊಂದು ಬೀಜ ಬಿತ್ತಿ ಅದರಲ್ಲಿ ಕರೆಕ್ಟಾಗಿ ಹಾಕಿದಾಗ ಅವ್ರು ನೆಕ್ಸ್ಟ್ ಟೈಮ್ ಹೋಗ್ತಾ ಇದ್ದಾಗ ತಿನ್ನಬೇಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಆಟೋಮೆಟಿಕ್ಕಾಗಿ ಲಾಕ್ ಆಗಿಬಿಡ್ತಾರೆ. ಓಕೆ. ಸೊ ಇದರಿಂದ ನಾವು ಈ ಒಂದು ವೇಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಅವರಲ್ಲಿರೋ ತೂಕವನ್ನು ಕಡಿಮೆ ಮಾಡ್ಬೋದು ಇದ್ರ ಮುಖಾಂತರ. ಇದಕ್ಕೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ ನಿಮ್ಮ ಜೀವನದಲ್ಲಿ ನೀವು ಮಾಡಿರುವಂತಹ ವೇಟ್ ಮ್ಯಾನೇಜ್ಮೆಂಟ್, ಅದರಿಂದ ಅವರು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಅವರು ಹೆವಿ ವೆಯ್ಟಲ್ಲಿದ್ದವರು ನಾರ್ಮಲ್ ವೆಯ್ಟಿಗೆ ಬಂದಿರುವಂಥದ್ದು ಅಂಥದ್ದು ಯಾವುದಾದ್ರೂ ಒಂದು ಇದೆ? ಸೊ ನಮ್ಮಲ್ಲಿ ಬರುವಂಥ ಕೇಸ್ಗಳಿಗೆ ಆಲ್ಮೋಸ್ಟು ಈ ಸಂಜೆ ಆದರೆ ಒಂದು ಸಮೋಸ ತಿನ್ನೋದಾಗಲಿ, ಈ ಮಸಾಲೆ ದೋಸೆ ತಿನ್ನೋದಾಗಲಿ, ಅಥವಾ ಪಾನಿಪುರಿ ತಿನ್ನೋದಾಗಲಿ, ಇವೆಲ್ಲ ಇದ್ವು. ಅದರಿಂದ ಅವ್ರಿಗೆ ನಾವು ಬಂದು ಹೀಲಿಂಗ್ ಮುಖಾಂತರ ನಾವು ಏನು ಪ್ರೋಗ್ರಾಮಿಂಗ್ ಮಾಡಿದ್ವಿ, ಅವ್ರಿಗೆ ಆ ಟೈಮ್ ಬಂದಾಗ ಅದ್ರ ಮೇಲೆ ವಾಕರಿಕೆ ಬರೋದು, ಇದೇನೋ ಆಟೋಮೆಟಿಕ್ ಲಾಕು. ಓಕೆ. ಈಗ ಗಾಡಿ ಒಳಗೆ ಸ್ಪೀಡ್ ಗ್ರೌಂಡ್ ಹಾಕಿಬಿಟ್ಟು ಹೆಂಗೆ 40 ಕಿಲೋಮೀಟರ್ಸ್ ಹೆಂಗೆ ಲಾಕ್ ಆಗುತ್ತೆ, ನೀವು ಎಷ್ಟು ಮಾಡಿದ್ರೂ ಹೋಗಲ್ಲ. ಸೊ ಹಾಗೆ ಅವ್ರ ಮೇಲೆ ಅದು ಪರಿಣಾಮ ಬಿದ್ದು ಅವ್ರು ಎಷ್ಟೋ ಚೇಂಜಸ್ ಆಗಿದ್ದಾರೆ. ಹೆಚ್ಚು ಕಡಿಮೆ 10-15 kg ಅವರು ವೇಟ್ ಲಾಸ್ ಆಗಿದ್ದಾರೆ ಇವತ್ತಿನ ದಿನ. ಅಂತಾರೆ ನೋಡಿ ಸರ್, ಅವತ್ತು ಬಂದು ನಿಮ್ಮನ್ನು ಮೀಟ್ ಮಾಡಿದ್ದಕ್ಕೆ ನೀವು ಈ ಟೈಪ್ ನಮಗೆ ಗೊತ್ತಿಲ್ಲ, ಬಟ್ ಆದ್ರೂ ಇವತ್ತು ನನಗೆ ಅದು ಕೆಲಸ ಮಾಡಿ. ಅಂದರೆ ನೀವು ನಿಮ್ಮ ಥೆರಪಿ ಮಾತ್ರ ಮಾಡ್ತೀರಾ, ಅದಕ್ಕೆ ಬೇಕಾದಂಥ ಇವಾಗ ನಾವೇನು ಮಾಡ್ತೀವಿ, ಒಬ್ಬ ಫಿಸಿಕಲ್ ಫಿಟ್ನೆಸ್ ಟ್ರೈನರ್ ಆಗಿ ನಾನು ಹೇಳುವಂಥದ್ದು ಏನಂದರೆ, ಸಾಕಷ್ಟು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ನಾನು. ನನ್ನ ಹತ್ರ ಬರುವಂತಹ ಒಂದು 50% ಮಕ್ಕಳು ಓವರ್ ವೆಯ್ಟಲ್ಲಿರ್ತಾರೆ. ನಾವು ಗ್ರೌಂಡಲ್ಲಿ ಹಾಕ್ಕೊಂಡು ಇವ್ರನ್ನ ಹೆಂಗೆ ಮಿಲ್ಟ್ರಿಲಿ ಹೆಂಗೆ ಟ್ರೈನಿಂಗ್ ಕೊಟ್ರಲ್ಲ ಅದೇ ರೀತಿ ಒಂದು % ತೆಗೆದುಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಡುವಂಥದ್ದು. ಬಟ್ ನಾನು ಕೇಳುವಂಥದ್ದು, ಇವಾಗ ಒಬ್ಬರು ಮಹಿಳೆನ ಪುರುಷನ ಯಾರೋ ಒಂದು 50 ವರ್ಷ ಆಗಿರ್ತಾರೆ, ಓಕೆನಾ, ಅವರು ಒಬೆಸಿಟಿ ಲೆವೆಲಲ್ಲಿ ಇರ್ತಾರೆ. ಅಂದರೆ ಅವ್ರದ್ದು ಲೆವೆಲ್ ಅಂದರೆ 90 kg 100 kg ವೆಯ್ಟಲ್ಲಿ ಇರ್ತಾರೆ. ಇವರಿಗೆ ನಾವು ಏನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಜಾಸ್ತಿ ಮಾಡ್ಸೋಕ್ಕೂ ಆಗಲ್ಲ, ಅಂಥವ್ರನ್ನ ನಾವು ಮಾಡ್ಸೋಕ್ಕಾಗಲ್ಲ. ಈ ವಿದ್ಯೆಯನ್ನು ಪ್ರಯೋಗ ಮಾಡಿದಾಗ ಒಂದು ಲೆವೆಲಿಗೆ ಬರ್ಬೋದಾ, ಒಂದು ಹೆಲ್ದಿ ವೆಯ್ಟ್ ತನಕ ಬರ್ಬೋದು? 100% ಬರ್ಬೋದು. ನೀವು ಹೇಳಿದಾಗ ಏಜ್ ಆದರೂ ಓವರ್ ವೆಯ್ಟು, ಓವರ್ ಒಬೆಸಿಟಿ ಇದ್ದಾಗ ಅವ್ರಿಗೆ ನೀವು ಹೇಳಿದ್ರೆ ಫಿಸಿಕಲ್ ಎಕ್ಸಸೈಸು ಮಾಡಲ್ಲ, ಗ್ರೌಂಡಿಗೆ ಬಂದು ಒಂದು ರೌಂಡ್ ಹಾಕಂದ್ರೂ ಹಾಕಲ್ಲ, ಕೂತ್ಕೊಂಡೆಲ್ಲ ಎಕ್ಸಸೈಸ್ ಮಾಡಲಿಕ್ಕೂ ಬೇಡ. ಯಾಕಂದ್ರೆ ದೇಹ ಆ ಟೈಪ್ ಮೌಲ್ಡ್ ಆಗಿಬಿಟ್ಟಿರ್ತದೆ. ಅವ್ರು ಏನು ಮಾಡಿದ್ರು ಒಂಥರ ಲೆಥಾರ್ಜಿಕ್ ಲೇಜಿನೆಸ್ಸು, ಒಂಥರ ಯಾಕಪ್ಪ ಇದು ಬೇಕು ಇನ್ನಷ್ಟು ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾ ಇರ್ತಾರೆ, ಹೋಗ್ಬಿಡ್ತಾರೆ. ಸೊ ಇಂಥವ್ರು ಕೂತ್ಕೊಂಡಾದಾಗ ನಮ್ಗೆ ಇನ್ನೂ ಒಳ್ಳೆ ಈಸಿ ಆಗುತ್ತೆ, ಅವ್ರಿಗೂ ಒಳ್ಳೆ ಪರಿಣಾಮನೂ ಸೇರ್ತದೆ. ಓಕೆ, ಆಯಿತು. ಈ ಟೈಪ್ ಟ್ರೀಟ್ಮೆಂಟ್ ತೊಗೊಂಡಾಗ ಅವ್ರಿಗೆ ಏನು ನಾವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಮಾಡಿದಾಗ ಅವರು ಆಟೋಮೆಟಿಕ್ಕಾಗಿ ಈ ಹೆಲ್ತಿನ ಸಿಸ್ಟಮ್ನ ಮೂಲ ಏನು ಎಲ್ಲಿ ಅಕ್ಸೆಪ್ಟ್ ಮಾಡಬೇಕು ಅಲ್ಲೇ ಡಿಲೀಟ್ ಮಾಡಬೇಕು. ಇದು ನಮ್ಮ
ಇದರಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡದಾದಂಥ ಒಂದು ವಿಷಯ. ಓಕೆ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲಿ ನಮಗೆ ಉತ್ಪತ್ತಿ ಆಗುತ್ತೋ ತಿನ್ನಬೇಕು ಮಾಡಬೇಕು ಇದೆಲ್ಲನ ಅಲ್ಲಿ ಕಟ್ ಮಾಡಿಬಿಡೋದು. ಓಕೆ. ಕಟ್ ಅಂದರೆ ಈಗ ಸಾಧಾರಣವಾಗಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ಕಟ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಅದು ಸಿಸ್ಟಮೆಟಿಕ್ಕಾಗಿ ನಾವು ತೊಗೊಂಡು ರೀಪ್ರೋಗ್ರಾಮಿಂಗ್ ಯಾವಾಗ ಮಾಡಿದಾಗ ನಿಮ್ಮ ಮೈಂಡ್ ಆಲ್ರೆಡಿ ಅದನ್ನ ಅಕ್ಸೆಪ್ಟೆನ್ಸ್ ಬದಲು ಡಿನೈ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ವ್ಯಾಲಿಡೇಟ್ ಮಾಡುತ್ತೆ ಯಾವ್ದು ಕರೆಕ್ಟು ಯಾವುದಿಲ್ಲ, ಹಾಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಓಕೆ ಇದು ಬೇಡ. ಆವಾಗ ಆಲ್ರೆಡಿ ಅದು ಹೆಂಗೆ ಅಂದರೆ ನಿಮ್ಮ ಕಾನ್ಷಿಯಸ್ಲಿ ಗೊತ್ತಿರಲ್ಲ, ಬಟ್ ಸಬ್ಕಾನ್ಷಿಯಸ್ಲಿ ಎಲ್ಲ ಗೊತ್ತಿರ್ತದೆ. ಅದಕ್ಕೆ ಹೇಳೋದು ಯಾವಾಗಲೂ ಕಾನ್ಷಿಯಸ್ ಮೈಂಡು 10% ಅಷ್ಟೇ ಕೆಲಸ ಮಾಡಿದರೆ 90% ಕೆಲಸ ಮಾಡ್ತಿರೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ನಿಮ್ಮ ಪ್ರತಿಯೊಂದು ಸೆಲ್ಸಲ್ಲಿ ಆಗಿರೋದು, ರೂಟಿಂಗ್ ಆಗಿರೋದು, ಪ್ಯಾಟರ್ನ್ ಬಿಲ್ಡಪ್ ಆಗಿರೋದು ಎಲ್ಲ ಸಬ್ಕಾನ್ಷಿಯಸ್ ಮೈಂಡೇ. ನೀವು ಕಮೆಂಟ್ ಒಂದೇ ಕೊಡಬೇಕು, ಆಟೋಮೆಟಿಕ್ಕಾಗಿ ಅದು ಒಳಗಡೆಯಿಂದ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಅದೇ ರೀತಿಯಲ್ಲಿ ಇದನ್ನು ಯಾವಾಗ ರೀಪ್ರೋಗ್ರಾಮಿಂಗ್ ಮಾಡಿದಾಗ ನಿಮ್ಮ ವೇಟ್ನ ಆದಷ್ಟು ಕಡಿಮೆ ಮಾಡಿಕೊಂಡು ನಾವು ಹೆಲ್ತಿಯಾಗಿರಲಿಕ್ಕೆ ಸಾಧ್ಯ. ಓಕೆ. ಇವಾಗ ಓವರ್ ವೆಯ್ಟ್ ಅಂತ ಇರ್ತದೆ, ಅದನ್ನು ನೀವು ಇವಾಗ ನಿಮ್ಮ ವಿದ್ಯೆ ಮುಖಾಂತರ ನೀವು ಅದನ್ನು ತಿನ್ನುವಂಥ ಇದನ್ನು ನಿಮ್ಮ ವಿದ್ಯೆ ಮುಖಾಂತರ ನಿಲ್ಲಿಸ್ತೀರಾ, ಅದನ್ನು ತೆಗೆದು ಹಾಕುವಂಥದ್ದು. ಆಮೇಲೆ ಅವರು ಅದನ್ನು ನೋಡಿದ್ರೆ ಅಂಥ ವಸ್ತುಗಳಿಂದ ದೂರ ಇರುವಂಥದ್ದು, ನಾರ್ಮಲ್ ಊಟ ಏನು ಬೇಕು ಅದನ್ನು ಮಾಡಿಕೊಂಡು ಇರ್ತಾರಲ್ಲ, ಇಂಥವ್ರಿಗೆ ನೀವು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಸ್ವಲ್ಪ ವ್ಯಾಯಾಮಗಳನ್ನ ಮಾಡಿ ಅಂತೇಳಿ ಏನಾದರೂ ಹೇಳ್ಬೋದಾ? ಹೇಳ್ತೀರಾ? ಹೇಳ್ತೀವಿ. ಯಾವಾಗ ಹೇಳ್ತೀವಿ ಅಂತಂದರೆ ಒಂದೇ ದಿನ ಹೇಳಿಬಿಟ್ರೆ ಅವ್ರು ಏನಪ್ಪ ಅಲ್ಲಿನೂ ಇದೇ ಟೈಪು ಇಲ್ಲಿನೂ ಇದೇ ಟೈಪು ಎರಡರಲ್ಲಿ ಅರ್ಥ ಇಲ್ಲ ಅಂತ ಸ್ಟಾರ್ಟ್ ಆಗುತ್ತೆ. ಅವ್ರ ಮೈಂಡಲ್ಲಿ ಆಲ್ರೆಡಿ ಫಿಸಿಕಲ್ ಎಕ್ಸಸೈಸ್ ಮಾಡಬಾರ್ದು ಅನ್ನಿರ್ತದೆ. ಸೊ ನಾವು ಗ್ರ್ಯಾಜುವಲಿ ಅದನ್ನೇ ಇಂಟೆನ್ಸಿಟಿ ಕಡಿಮೆ ಮಾಡ್ತೀವಿ. ಈಗ 10% ಅವ್ರದ್ದು ಒಬೆಸಿಟಿ ಪ್ರಾಬ್ಲಮ್ ಅಂತ ರೇಟಿಂಗ್ ಕೊಟ್ಟಾಗ ನಾನು ಟ್ರೀಟ್ಮೆಂಟ್ ಮಾಡಿ ಒಂದು 15 ದಿನ 1 ತಿಂಗಳು ತನಕ ನೋಡಿದಾಗ ಆಲ್ರೆಡಿ 9ಕ್ಕೆ ಬಂದಿರುತ್ತೆ. ಅವರಲ್ಲಿ ಎಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದನ್ನ ಎಲ್ಲ ಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಅವ್ರ ಯೋಚನಾ ಶಕ್ತಿನೇ ಕರೆಕ್ಟಾಗಿ ಆಗುತ್ತೆ. ಇದು ಏನೋ ನನಗೆ ವರ್ಕೌಟ್ ಆಗ್ತಾ ಇದೆ. ಸೊ ಹಾಗೆ ನಿಧಾನಕ್ಕೆ 1-2 ತಿಂಗಳು 3 ತಿಂಗಳು ಆದಾಗ ಏನಾಗುತ್ತೆ, ಆ ಪ್ಯಾಟರ್ನ್ ಚೇಂಜ್ ಮಾಡಿರ್ತೀವಲ್ಲ, ಇಲ್ಲಿ ಹೊಸ ರೂಪಕ್ಕೆ ಸ್ಟಾರ್ಟ್ ಆಗಿ ಅವರು ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ದೇಹ ಒಪ್ತಿರ್ಲಿಲ್ಲ ಮೊದಲು, ಮನಸ್ಸು ಒಪ್ತಿದ್ರು ದೇಹ ಒಪ್ತಿರ್ಲಿಲ್ಲ. ಯಾಕಂದ್ರೆ ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಎದ್ದಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಒಬ್ರು ಕರ್ಕೊಂಡು ಹೋಗ್ಬೇಕು, ಒಬ್ರು ಕರ್ಕೊಂಡು ಬರಬೇಕು. ಸೊ ಈ ಥರ ಇದ್ದಾಗ ಅದನ್ನು ಆ ಬಾಡಿನ ಯಾವಾಗ ಸಪೋರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಇವ್ರ ಮನಸ್ಸಲ್ಲಿ ಚೇಂಜಸ್ ಆಗಿದೆ. ಅದು ಯಾಕೆ ನಾನು ಈ ಪ್ರಶ್ನೆನ ಕೇಳ್ತಿದ್ದೀನಿ ಅಂದರೆ ನಿಮ್ಮ ಹತ್ರ ಇವಾಗ ನಮ್ಮ ವಿಡಿಯೋನ ನೋಡಿ ಓವರ್ ವೆಯ್ಟ್ ಇರುವಂಥವ್ರು ಜಾಸ್ತಿ ಬರುವಂಥ ಚಾನ್ಸಸ್ಗಳು ಇದೆ ಇದರಿಂದ, ಆಯಿತಾ? ಯಾಕಂದರೆ ಜನರಿಗೆ ಬೇಕಾಗಿರುವಂಥದ್ದು ನೀವು ನನಗೆ ಏನು ನಾನು ಬಾಡಿನೇ ಬೆಂಡ್ ಆಗಬಾರ್ದು, ನನಗೆ ಒಟ್ಟಿನಲ್ಲಿ ಹಂಗೆ ವೆಯ್ಟ್ ಕಡಿಮೆ ಆಗಬೇಕು. ಇವಾಗ ಈ ವಿದ್ಯೆ ಮುಖಾಂತರ ಅವರಿಗೆ ರಿಸಲ್ಟ್ ಸಿಕ್ತು. ಆಮೇಲೆ ನೀವು ನೆಕ್ಸ್ಟ್ ಹೇಳ್ತೀರಾ, ಯಾಕಂದರೆ ಒಂದು ವಯಸ್ಸಲ್ಲಿರುವಂಥವ್ರನ್ನ ಎಕ್ಸಾಂಪಲ್ ತಗೊಂಡು ನಾನು 30 ವಯಸ್ಸಲ್ಲಿ ಇರುವಂಥವ್ರು ಓವರ್ ವೆಯ್ಟಲ್ಲಿ ಇರ್ತಾರೆ, ಒಬೆಸಿಟಿ ಲೆವೆಲಲ್ಲಿ ಇರುವಂಥವ್ರು ನನಗೆ ತುಂಬ ಜನ ಗೊತ್ತಿದ್ದಾರೆ. ಇವಾಗ ಮೇಯ್ನ್ ಪ್ರಶ್ನೆ ಬರೋದೇ ಇಲ್ಲಿ, ಓವರ್ ವೆಯ್ಟ್ ಇರ್ತಾರೆ ಒಂದು 30 ವರ್ಷದ ಯುವಕನ ಇವತ್ತಿನ ಅಂತ ಇಟ್ಕೊಳ್ಳಿ, ಅವರಿಗೆ ಮದುವೆ ಆಗಬೇಕಾಗಿರ್ತದೆ. ಅವರ ಓವರ್ ವೆಯ್ಟ್ ಇರೋದ್ರಿಂದ ಮದುವೆಗಳಾಗಲ್ಲ, ಅವರಿಗೆ ಎಕ್ಸಸೈಸು ಮಾಡೋಕ್ಕೂ ಕಷ್ಟ, ಬೆಳಿಗ್ಗೆ ಎದ್ದೇಳೋಕ್ಕೂ ಕಷ್ಟ, ಎಕ್ಸಸೈಸ್ ಮಾಡೋಕ್ಕೂ ಕಷ್ಟ. ಈ ಥರ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇದರಲ್ಲೊಂದು ಟ್ರಯಲ್ ನೋಡೋಣ ಅಂತೇಳಿ ಬಂದಿರ್ತಾರೆ. ಬಂದವರು ಏನು ಮಾಡ್ತಾರೆ, ನೀವು ಹೇಳೋ ಪ್ರಕಾರ ನಾನು ಅದನ್ನೇ ಹೇಳೋದು. ಈಗ ನಮಗೆ ನೀವು ವಿದ್ಯೆ ಮುಖಾಂತರ ನಾವು ಆನ್ ಗ್ರೌಂಡಲ್ಲಿ ಟ್ರೈನಿಂಗ್ ಕೊಡೋರು. ನಾವು ಹೇಳುವಂಥದ್ದು ಏನಪ್ಪ ಅಂದರೆ, ನೀವು ವಿದ್ಯೆನ ತಗೊಂಡಿದ್ದೀರಾ, ನಿಮಗೆ ಅದನ್ನು ಇವರು ಕಲಿಸ್ಕೊಟ್ಟಿದ್ದಾರೆ ಹೆಂಗೆ ಅವಾಯ್ಡ್ ಮಾಡಬೇಕು, ಫುಡ್ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ವೆಯ್ಟ್ನ ಮೇಂಟೈನ್ ಮಾಡ್ಕೋಬೋದು ಅಂತ. ದಯವಿಟ್ಟು ನೀವು ಯೋಗ, ಎಕ್ಸಸೈಸು, ಮೆಡಿಟೇಷನ್ಗಳನ್ನ ನಿಲ್ಲಿಸಬಾರ್ದು, ನನ್ನ ಪ್ರಕಾರ ನಿಲ್ಲಿಸಬಾರ್ದು ಅಲ್ವಾ? ಮತ್ತು ನೀವು ಮತ್ತೆ ನಮ್ಮ ಹತ್ರ ಬಂದು ಎಕ್ಸ್ಟ್ರಾ ಪ್ರಶ್ನೆಗಳನ್ನ ಕೇಳೋದು, ನೀವು ಅಲ್ಲಿ ದುಡ್ಡು ತಗೊಂಡಿದ್ದೀರಾ, ನಮಗೆ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ, ಆಮೇಲೆ ತಿರ್ಗಾ ನಮಗೆ ಇವಾಗ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀರಾ ಅಂತ. ಎಕ್ಸಸೈಸ್ ಅನ್ನೋದು ನಮ್ಮ ಜೀವನದ ಒಂದು ಪಾರ್ಟ್, ಅದು ಅಲ್ವಾ? ಪಾರ್ಟ್ ಆಫ್ ಲೈಫ್, ಅದು ನಮ್ಮ ಕೊನೆ ತನಕ ಇರಬೇಕಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಕ್ಲಿಯರೆನ್ಸ್ ಕೊಟ್ಬಿಡೋಣ. ನೀವು ವಿದ್ಯೆ ಕಲಿಸಿದ ಆ ವಿದ್ಯೆಗೋಸ್ಕರ ನಾವು ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟು ಆಯಿತು, ನೀವು ಅದನ್ನು ಹೇಳಿ ಎಲ್ಲ ಫಸ್ಟೇ ಹೇಳಿದಿದ್ರೆ ನಾವು ಇದಕ್ಕೆಲ್ಲ ಬರ್ತಾನೆ ಇರಲಿಲ್ಲ ಅಂತ ಆ ಥರ ಮಾತುಗಳು ನಮಗೆ ಬರಬಾರ್ದಲ್ವಾ? ಈಗ ನಿಮ್ಮ ಟ್ರೀಟ್ಮೆಂಟ್ ನಡೆದ ಮೇಲೆ ಒಬ್ಬ ಯಂಗ್ ವಯಸ್ಸಲ್ಲಿರುವಂತಹ ಯಾವುದೇ ಯುವತಿರು ಅವರು ನಿಮ್ಮ ಒಂದು ಏನಿದೆ ರೊಟೀನ್ ವರ್ಕ್ 24 ಗಂಟೆಲಿ 1 ಅವರ್ ನೀವು ಎಕ್ಸಸೈಸ್ಗೆ ಅಂತ ಮೀಸಲಾಗಿ ಇದ್ರ ಜೊತೆಗೆ ಅದು ತುಂಬ ಅನುಕೂಲ ಆಗ್ತದೆ ಅಲ್ವಾ? ಇನ್ನು ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಇಷ್ಟು ವಿಚಾರಗಳು ಬರುವಂಥವು.